ಪದಾಧಿಕಾರಿಯಾಗಿರ್ತೀವಿ ಸರ್. ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಏಕೆ ಮಾಡ್ತಾ ಇದ್ವಿ ಅಂತಂದರೆ, ಮೊನ್ನೆ ಒಂದು ಕೆಲವು ದಿನಗಳ ಹಿಂದುಗಡೆ ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಎಸ್ ಉಗ್ರಪ್ಪನವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರ ಗೋವಿ ಒಡ್ಡನೆ ಬೇರೆ, ಗೋವಿ ಜನಾಂಗನೇ ಬೇರೆ, ಈ ಗೋವಿ ಜನಾಂಗದ ಪರಿಶಿಷ್ಟ ಜಾತಿಯನ್ನು ಸೌಲಭ್ಯಗಳನ್ನು ಈ ಒಡ್ಡನ ಜನಾಂಗ ತಗೊಳ್ತಾ ಇದ್ದಾರೆ, ಇದು ಇವರಿಗೆ ಅನ್ಯಾಯ ಆಗಿದೆ, ಇವರು ಗೋಯಿ ಮೀನುಗಾರರು ಏನದಲ್ಲ ಗೋಯಿ ಜನಾಂಗ, ಅವ್ರು ತೊಗೊಂಡ್ರೆ ಎಸ್ ಸಿ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡ್ರೆ ಏನು ತೊಂದರೆ, ಅವ್ರಿಗೆ ಕೊಡ್ರಿ ಇವ್ರಿಗೆ ಕೊಡ್ರಿ ಅನ್ನೋ ಮಾತಂತ ಹೇಳಿದ್ದಾರೆ. ನಿಜವಾದ ಗೋವಿಗಳವರು ಕೆಟಗರಿ ಒನ್ನಲ್ಲೇ ಬರ್ತಾರೆ ಸರ್. ಈಗಾಗಲೇ ಇದರಲ್ಲಿ ಡೀಟೇಲ್ ಆಗಿ ಬರೆದಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಪ್ರಾಂತ ಏರಿಯಾದಾಗೆ 1924 ಅಣೆಕಟ್ಟು ಕಟ್ಟೋ ಹೊತ್ತಿಗೆ ನಮ್ಮ ಗೋವಿ ಜನಾಂಗ, ಲಂಬಾಣಿ, ಕೊಚ್ಚ, ಕೊರ್ಮ ಜನಾಂಗಗಳನ್ನು ನೋಡಿ ಅವರು ತಮ್ಮ ರಿಸರ್ವೇಷನಲ್ಲಿ 1937ರಲ್ಲಿ ಆ ಮೈಸೂರು ಭಾಗದ ಜನರಿಗೆ ಪರಿಶಿಷ್ಟ ಜಾತಿ ಅಂತೇಳಿ ಅವರಿಗೆ ಸೌಲಭ್ಯಗಳನ್ನು ಕೊಟ್ಟಿದ್ರು. ಅದಾದ ನಂತರ 1977ರಲ್ಲಿ ದಿವಂಗತ ದೇವರಾಜ ಅರಸು ಮಾಜಿ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ನಮ್ಮ ಸಮಾಜ ಬಂಜಾರ ಮತ್ತು ಗೋವಿ, ಕೊಚ್ಚ, ಕೊರ್ಮ ಸಮಾಜಗಳ ಮಾಜಿ ಹಿಂದಿನ ನಾಯಕರ ಹೋರಾಟದ ಫಲವಾಗಿ 1977ರಲ್ಲಿ ಗೋವಿ ಒಡ್ಡರ ಜನಾಂಗಕ್ಕೆ ಒಂದು ಪರಿಶಿಷ್ಟ ಜಾತಿಯಲ್ಲಿ ಸೇರ್ಪಡೆ ಮಾಡಿ ಭಾರತ ಸರ್ಕಾರದ ಒಂದು ಗೆಜೆಟ್ನಲ್ಲಿ ಪಾಸ್ ಮಾಡಿಕೊಂಡು ನಮ್ಮ ಕರ್ನಾಟಕ ಮೀಸಲಾತಿ ಸೌಲಭ್ಯನ ಕಲ್ಪಿಸಿಕೊಂಡಿರ್ತಾರೆ. 77ರಿಂದ ಇಲ್ಲಿವರೆಗೆ ನಾವು ಗೋವಿ ಒಡ್ಡರ್, ಗೋವಿ ಅಂದ್ರೆ ಏನು, ಒಡ್ಡರ್ ಆ ಪರ್ಯಾಯ ಪದಗಳು, ಗೋವಿ ಪರ್ಯಾಯ ಪದಗಳು, ಒಡ್ಡರು ಓಡ್ ಎಲ್ಲ ಗೆಜೆಟ್ಗಳು ತಮ್ಗೆ ಹಚ್ಚಿನಿ ಸರ್. ಅದರಲ್ಲಿ ವರ್ಡ್ ಒಡ್ಡ ಎಲ್ಲ ಗೋವಿ ಬೇರೆ, ಒಡ್ಡರ್ ಬೇರೆ. ಗೋವಿ ನಾವು ಗೋವಿ ಒಡ್ಡರು ಗೋವಿಗಳು, ಅದೇ ಗೋವಿ ಬೇರೆ, ಒಡ್ಡರ್ ಬೇರೆ. ಗೋವಿ ಒಡ್ಡರ್, ಗೋವಿ ಒಡ್ಡರ್ ಅಲ್ಲ ಗೋವಿ ಈಗ ತಮಿಳಿಗೆ ಹೇಳ್ಯಾರಲ್ಲ, ಅದು ಬೇರೆ ಅವ್ರು ಗೋವಿನೇ ಬೇರೆ ಸರ್. ಅದ ಗೋವಿ ಮತ್ತೆ ಒಡ್ಡರು ಸಪರೇಟ್ ಈ ಗೋವಿಗಳು ಬರುತ್ತೆ ಬೇಸ್ತರು, ಗೋವಿ ಬೇಸ್ತರು ಅವರು ಅದರ ಸರ್. ನಾವು ಒಡ್ಡರು ಮಹಾರಾಜ ನೋಡ್ಯಾರ, ಮೈಸೂರು ಮಹಾರಾಜ ಉಗ್ರಪ್ಪ ಸಾಹೇಬರು ಸಾಹೇಬರು ಸಿಎಂ ಹತ್ರ ಇವರು ನಿಜವಾದ ಗೋವಿಗಳು, ಅವ್ರು ಗೋವಿ ಬಂದಿದೆ, ಅವ್ರು ಆ್ಯಕ್ಚುಲಿ ಕೆಟಗರಿ ಒಂದೇ ಬರ್ತಾರೆ, ಅವ್ರು ಬರ್ತಾರಂತ ಸಾಹೇಬ್ರು ಹೇಳಿದ್ದಾರೆ. ಅದನ್ನು ಏನಂತಂದರೆ ಮೊನ್ನೆ ಗಂಗೂರ್ಕರ್ ಅಧ್ಯಕ್ಷರು ಸರ್, ಶ್ರೀ ರಾಜು ಬೇಸ್ತ್ರಿ ಗೌರವ ಅಧ್ಯಕ್ಷರು ನಮ್ಮ ಸಂಘದ್ದು, ಈರಣ್ಣ ರಾವರ್ಕರ್ ಕಾರ್ಯಾಧ್ಯಕ್ಷರು, ಹಾಗೂ ಸುಭಾಷ್ ಬನ್ಪಟ್ಟೆ ಸಮಾಜ ಮುಖಂಡರು, ಭೀಮಾಶಂಕರ್ ಬನ್ಮೂರ್ ಸಹ ಕಾರ್ಯದರ್ಶಿ, ಹಾಗೂ ನಾಗೇಂದ್ರ ಪೂಲಪ್ಪಳ್ಳಿ ಇವರು ಪ್ರಧಾನ ಕಾರ್ಯದರ್ಶಿ, ಹಾಗೂ ಶ್ರೀನಿವಾಸ್ ದಂಡೂರ್ಕರ್ ಸಹ ಕಾರ್ಯದರ್ಶಿ, ಈ ನಮ್ಮ ಜನಪರ ಜಿಲ್ಲಾ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೀವಿ ಸರ್. ಸಾಹೇಬರು ಈ ರೀತಿಯಾಗಿ ಸುಳ್ಳು ಸುದ್ದಿಯನ್ನು ಮುಖ್ಯಮಂತ್ರಿಗಳಿಗೆ ಹೇಳಿ ಅದನ್ನು ತಿಳಿಸಬಾರದು ಅಂತೇಳಿ ನಾವು ಮನವಿ ಮಾಡಿಕೊಡ್ತೀವಿ. ಜಾತಿಗಳೆಂದು ವಕಾಲತ್ತು ಮಾಡುತ್ತಿರುವುದನ್ನು ಬಿಡಬೇಕು. ಮಾನ್ಯ ಉಗ್ರಪ್ಪನವರು ಸರಿಯಾಗಿ ದಾಖಲೆಗಳನ್ನು ನೋಡದೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹೋಗಿ ಹಿಂದುಳಿದ ವರ್ಗಕ್ಕೆ ಸೇರಿದವರನ್ನು ಕರೆದುಕೊಂಡು ಹೋಗಿ ಇವರೇ ಒರಿಜಿನಲ್ ಗೋವಿಗಳು ಒಡ್ಡರೆಂದು ಹೆಸರು ಹೇಳಿ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ಪಡೆಯುತ್ತಿದ್ದಾರೆ ಎಂದು ಸುಳ್ಳು ಹೇಳಿ ಬಂದಿದ್ದಾರೆ. ನಿಜವಾದ ಸಂವಿಧಾನಾತ್ಮಕವಾದಂಥ ಮೀಸಲಾತಿ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ತಾವು ಮುಂದೆ ಉಚ್ಚರಿಸಬೇಕು. ಇಲ್ಲವಾದರೆ ಕರ್ನಾಟಕ ರಾಜ್ಯ ಅಂತ ನಮ್ಮ ಜನ ನೇರವಾಗಿ ತಮಗೆ ತಕ್ಕ ಪಾಠವನ್ನು ಕಲಿಸುತ್ತದೆ ಎಂದು ಎಚ್ಚರದಿಂದ ವರ್ತಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಾನು ಜಿಲ್ಲಾ ಗೋವಿ ಒಡ್ಡರ್ ಜನಪರ ಕಲ್ಯಾಣ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷನಾಗಿ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹಾಗೂ ಮೀಡಿಯಾದಲ್ಲಿ ಮಾತಾಡೋದೇನೆಂದರೆ, ಉಗ್ರಪ್ಪ ಸಾಹೇಬರು ನಮ್ಮ ನಾಲ್ವಡಿ ಕೃಷ್ಣ ಒಡೆಯರಾಜದವರಿಂದ ಸಿಕ್ಕಿರ್ತಕ್ಕಂಥ ಆ ಕಾಲದಿಂದಲೂ ಈ ಕಾಲದವರೆಗೆ ಇರ್ತಕ್ಕಂಥ ಗೋವಿ ಒಡ್ಡರ್ ಜನಾಂಗ ಅಂದರೆ ಗೋವಿ ಪದವನ್ನು ಆ ಭಾಗದಲ್ಲಿ ಬಳಸ್ತಿದ್ರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೇವಲ ಒಡ್ಡರು ಅಂತ ಬೆಳಗಾವಿ ಬಂದರು. ದೇವರಾಜ ಅರಸರು CM ಇದ್ದಾಗ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ, ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ನಮಗೇನದ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಜನ ಅವರಿಗೆ ಇವರು ಬೀಗಿಸ್ತಾನೆ ಇದೆ, ಒಂದೇ ಸಮಾಜದವರು. ಆದರೂ ನಮ್ಮ ಮೈಸೂರು ಭಾಗಕ್ಕೆ ಒಂದು, ಈ ಹೈದರಾಬಾದ್ ಕರ್ನಾಟಕಕ್ಕೊಂದು, ಮುಂಬೈ ಕರ್ನಾಟಕಕ್ಕೊಂದು ಬೇರೆ ಬೇರೆ ಇರೋದರಿಂದ ಇದೆಲ್ಲ ಒಂದೇ ಅಂತಕ್ಕಂಥದ್ದು, ಇವರೆಲ್ಲ ಬೀಗಿಸ್ತಾನ ಮಾಡ್ತಾರೆ, ಒಂದಕ್ಕೊಂದು ಸಂಬಂಧಗಳಿವೆ ಅಂತಕ್ಕಂಥದ್ದನ್ನು ಪರಿಗಣಿಸಿ 1977ರಲ್ಲಿ ಇಡೀ ಕರ್ನಾಟಕದ ತುಂಬೆಲ್ಲ
ಬೋವಿ ಒಡ್ಡರ್ ಅಂತಕ್ಕಂಥದ್ದನ್ನು ಉಪಯೋಗ ಮಾಡಿ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥದ್ದನ್ನು ಬೋವಿಗೆ ಒಡ್ಡರ್, ಓಡ್, ಒಡ್ಡೆ ಅಂತಕ್ಕಂಥ ಎಲ್ಲ ಪದಗಳನ್ನು ಒಂದೇ ಅಂತಕ್ಕಂಥದ್ದನ್ನು ಆವಾಗ ಮತ್ತು ಕಲ್ಲು ಒಡ್ಡರು, ಮಣ್ಣು ಒಡ್ಡರು, ತುಳುಗು ಒಡ್ಡರು ಅನೇಕ ಒಂದು ಪದಗಳಿಂದ ಕರೆಯಲ್ಪಟ್ಟಿರ್ತಕ್ಕಂಥವ್ರು ಎಲ್ಲರೂ ಒಂದೇ, ಎಲ್ಲರೂ ಎಸ್ಸಿ, ಎಲ್ಲರೂ ಒಡ್ರು, ಭೂಮಿ ಅಂತಕ್ಕಂಥದ್ದನ್ನು ಪರ್ಯಾಯ ಪದಗಳಾಗಿ ಸೂಚಿಸಿ ಗೆಜೆಟ್ ಕೂಡ ನೋಟಿಫಿಕೇಶನ್ ಆಗಿದೆ. ಅದನ್ನು ಇನ್ನು ಈ ಬೋಯಿಗಳನ್ನು ಇವರು ಏನಪ್ಪ ಅಂದರೆ ಭೂಮಿ ಅಂತ ತಿಳ್ಕೊಂಡು ಇತ್ತೀಚೆಗಾಗಿ ಮಕ್ಕಳ ಅಡ್ಮಿಷನ್ ಮಾಡೋದರಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ಗುಲ್ಬರ್ಗದಲ್ಲಿ ಈ ಜನತಾ ಬಜಾರ್ನ ಒಂದು ಚುನಾವಣೆಯಲ್ಲಿ ಕೊಟ್ಟಿ ಒಂದು ಪ್ರಮಾಣ ಪತ್ರ ಪಡೆದು ಒರಿಜಿನಲ್ ಎಸ್ಸಿಯನ್ನೇ ಸೋಲಿಸಿರ್ತಕ್ಕಂಥದ್ದು ಉದಾಹರಣೆ ಇದೆ. ಆದರೆ ಅವರ ಹಿಂದಿನ ಇತಿಹಾಸ ತಗೊಳ್ಳಿ, ಅವರ ತಂದೆದ್ದಾಗಲಿ ಅವರ ಅಜ್ಜದ್ದಾಗಲಿ ಅವರು ಪ್ರಬಂಧ ಈಗೀಗ ಏನಪ್ಪ ಅಂತಂದ್ರೆ ನಮ್ಮನ್ನು ಬೋವಿ ಈ ಭಾಗದಲ್ಲಿ ಒಡ್ರಂತೆ ಇರ್ತಕ್ಕಂಥದ್ದನ್ನು ಬೋವಿ ಅಂತಕ್ಕಂಥ ಶಬ್ದ ನಾವು ಬಳಸೋದ್ರಿಂದ ಅವ್ರೇನು ಮಾಡಿದ್ರು ಬೋವಿ ಅಂತಕ್ಕಂಥದ್ದು ಕನ್ಫ್ಯೂಸ್ ಮಾಡಿ ಅಧಿಕಾರಿಗಳಿಗೆ ಕನ್ಫ್ಯೂಸ್ ಮಾಡಿ ಪ್ರಮಾಣ ಪತ್ರ ಪಡೆದು ನಿಜವಾದ ಪರಿಶಿಷ್ಟ ಜಾತಿಗೆ ಒಳಗೊಂಡಂಥವರಿಗೆ ಇವರು ತಮ್ಮ ಪ್ರಮಾಣ ಪತ್ರ ತಾವು ಕೂಡ ಪ್ರಮಾಣ ಪತ್ರ ಪಡೆದು ಈ ತೇಜವರೇ ಉದಾಹರಣೆಗೆ ಹೇಳಬೇಕಾದ್ರೆ ಈ ನಮ್ಮ ಜನತಾ ಬಜಾರ್ನ ಚುನಾವಣೆಯನ್ನೇ ತಗೊಳ್ಳಿ, ಅನೇಕ ಹೋರಾಟಗಳೇ ನಡೆದಿವೆ. ಆದರೂ ಕೂಡ ನಿಧಾನ ಅದೇ ರೀತಿಯಲ್ಲಿ ಏನಪ್ಪ ಅಂದ್ರೆ ಅದರದ್ದು ಪ್ರಗತಿ ನಡೆದಿದೆ. ಕೋರ್ಟಿನಲ್ಲಿ ಕೂಡ ಕೋರ್ಟಿನಲ್ಲಿ ಕೂಡ ಕ್ಲಿಯರ್ ಆಗಿದೆ. ಆದೇಶ ಪತ್ರ ಓದುವಂಥ ಸಭೆಯಲ್ಲಿ ನಾವು ಕೊಟ್ಟಿದ್ದೀವಿ ಎಲ್ಲ ಪತ್ರ ನಮ್ಮ ಪರವಾಗಿ ಅವೆಲ್ಲ ಇರಲಿಕ್ಕಾಗಿ ಕಂಟಿನ್ಯೂ ನಡೆದಿದೆ ಅನ್ಯಾಯ. ಇದನ್ನು ತಡೆಗಟ್ಟಲಿಕ್ಕೆ ನಾವು ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ, ಸಾಕಷ್ಟು ಪತ್ರಿಕಾಗೋಷ್ಠಿಗಳು ಮಾಡ್ತಾ ಇದ್ದೀವಿ. ಆದರೂ ಕೂಡ ಅದು ಪರಿಣಾಮಕಾರಿಯಾಗಿದೆ, ಕುಂಠಿತವಾಗಿದೆ. ಈಗ ನಾವು ಜಂಟಿಯಾಗಿ ನಾವು ಮಾಡಿದ್ದೀವಿ. ಅವರು ನಮ್ಮ ರಮೇಶ್ ಕಮಲಾಪುರ್ ಅವರು ಮತ್ತು ಇನ್ನಿತರ